ನಮ್ಮದೇ ಹೇಳ್ತೇನೆ. ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬಗರ್ಕು ಮಾಡಿದ್ದಾರೆ ಅಂತ. ಇದನ್ನು ಹೇಳಬೇಕಾ ಬೇಡ? ಸಾಗರದವರಾಗಲಿ ಸೊರಬದವರಾಗಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಇಸ್ಪೀಟ್ ಕ್ಲಬ್. ಆ ಕ್ಲಬ್ಗಳಿಂದ ಸಿರ್ಸಿಗೆ ಹೋಗ್ತದೆ ಅದರ ದುಡ್ಡು, ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರಾ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪನ ಅಂತಕ್ಕೆ ಯಾವತ್ತಾರು ಯೋಚನೆ ಮಾಡಿದ್ರಾ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ. ಅವರು ಯಾವುದೋ ತುಮರಿ ಸೇತುವೆ ಉದ್ಘಾಟನೆ ಆಗ್ತಾ ಇದೆ, ರಾಘವೇಂದ್ರ ಅವರು ಪ್ರಸ್ತಾಪ ಮಾಡ್ತಾರೆ, ನಾನು ಮಾಡಕ್ ಹೋಗಲ್ಲ. ಅಂತ ದೊಡ್ಡ ಯೋಜನೆ ಶಿಕ್ಷಣ ಸಚಿವರಾಗದ್ ಬಿಟ್ಟು ಮನೋರಂಜನೆಗೆ ಯಾವ್ದಾದ್ರು ಒಂದು ಸಚಿವರು ಮಾಡಬಹುದಾಗಿತ್ತು. ಅವ್ರನ್ನ ಮಾಡಿದ್ರೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಿದ್ರು. ಮಾಡೋ ಕಾಲದಾಗ ಮಾಡ್ದೇನೆ, ದುಡಿಮೆ ಕಾಲದಾಗ ದುಡಿಮೆ ಮಾಡ್ದೇನೆ, ಈಗ ಏನೇನೋ ಮಾಡಿ ಆ ಸಿರ್ಸಿಯವ್ರು ಯಾರೋ ಬಂದು ಅಲ್ಲಿ ಒಬ್ರು ಬಂದು ಸಲಹೆ ಕೊಡ್ತಾರಂತೆ, ಇವರು ಕ್ಲಬ್ ನಡೆಸ್ತಾರಂತೆ ಪೂಜಾರಿ ಅವರೇ. ಹೀಗೆ ನಡೆಸ್ತಾ ಇದ್ದಾರೆ. ನಾನು ವಿವರಗಳಿಗೆ ಹೋಗೋದಿಲ್ಲ. ಹೇಳಿದ್ದಾರೆ ಒಂದು ಮಾತು ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ರೆ ನೋವಾಗ್ತದೆ. ಇಲ್ಲಿರೋರು ಎಲ್ಲರಿಗೂ ನೋವಾಗ್ತದೆ, ನನಗೂ ನೋವಾಗ್ತದೆ. ನೀವೇನೋ ತಡ್ಕೋಬಹುದು, ಮಕ್ಕಳು ಇರ್ಲಿ, ಇವ್ಯಾವ ಕೂಗ್ತಾವ್ ಬಿಡಿ ಬುಗಿ ಅಂತೇಳಿ. ನಾವು ತಡ್ಕೊಳಕ್ ತಯಾರಿಲ್ಲ, ನಾವು ಬಾಯಿ ಬಿಡ್ಲೇಬೇಕಾಗ್ತದೆ. ಸೇತುವೆ ಕಟ್ಟೋದಕ್ಕೆ ಏನ್ ಇವ್ರ ಮನೆ ದುಡ್ಡು ತಂದಿಯಾರ? ಯಾರ ಮನೆ ದುಡ್ಡು ತರೋದಿಲ್ಲ. ಎಲ್ಲರೂ ಟ್ಯಾಕ್ಸ್ ಮನಿ, ಸರ್ಕಾರದ ದುಡ್ಡೇ ತಂದು ಸೇತುವೆ ಕಟ್ಟೋದು, ರಸ್ತೆ ಮಾಡೋದು. ನೀನು ಮಾಡಪ್ಪ, ನೀವು ಮಾಡಿ. ನೀವು 52,000 ಕೋಟಿ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ, ಭಾಗ್ಯಲಕ್ಷ್ಮಿ ಕೊಡ್ತೇವೆ, ಇನ್ನು ಗೃಹಲಕ್ಷ್ಮಿ ಕೊಡ್ತೀವಿ ಅಂತಲ್ಲ. ಯಾರ ದುಡ್ಡು? ಜನರ ದುಡ್ಡೇ ತಾನೇ ಕೊಡ್ತಿರೋದು. ನಿಮ್ಮ ಕಾರ್ಯಕರ್ತರು ಏನ್ ಹೇಳೋದು? ನಾವು 2,000 ಕೊಡ್ತೀವಿ, ನಾವು 2,000 ಕೊಡ್ತೀವಿ ಅಂತಿರಲ್ಲ. ಯಾರ ದುಡ್ಡು? ಸರ್ಕಾರದ ದುಡ್ಡು. ಆ ದುಡ್ಡು ಅದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಸೂಪರ್ವಿಷನ್ ಮಾಡಕ್ ಒಬ್ಬೊಬ್ಬನ ನೇಮಿಸಿದ್ದಾರೆ. ತಾಲೂಕಿಗೆ ಒಬ್ಬಗೆ 25,000 ರೂಪಾಯಿ ಸಂಬಳ ಅಂತ ಅವನಿಗೆ. ಇದು ಯಾರ ದುಡ್ಡು? ಟ್ಯಾಕ್ಸ್ ಮನಿ ಅಲ್ವಾ? ಏನ್ ಗೊತ್ತಾಯ್ತು? ಅದಕ್ಕೆ ಏನು ಗೊತ್ತೂ ಆಗಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಅದ್ರ ಜೊತೆಗೆ ಒಂದು 2 MLAಗಳಿದಾವೆ, ಎಂತದ್ದು ಹೇಳ್ಕೊಡ್ತಿರ್ತಾವ. ಹೇಳಿದ್ದೆ ಹೌದೌದು ಅಂತ ಇದು ಹಂಗೆ ಹೇಳ್ದೆ. ಯಾವುದೋ ಸಭೆಗೋ ಯಾವುದೋ ಮಾತಾಡ್ಬಿಡ್ತಾರೆ. ಇರ್ಲಿ ಅದೊಂದ್ ಕಡೆ. ಇಷ್ಟನ್ನು ಹೇಳಿ, ನಾವು ಈ ದೌರ್ಬಲ್ಯಗಳನ್ನ ಸೊರಬದಲ್ಲಾಗ್ಲಿ ಸಾಗರದಲ್ಲಾಗ್ಲಿ ಆಯಾ ಕ್ಷೇತ್ರದ ಹೇಳದೇ ಇದ್ರೆ, ನಮ್ಮ ಶೃಂಗೇರಿಯಲ್ಲಿ ರೈತರಿಗೆ ಫಾರೆಸ್ಟ್ ಇಲಾಖೆ ಕೊಡಬಾರ್ದು ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೀನಪ್ಪ. ಅದನ್ನ ಮಾತಾಡ್ಬೇಕಲ್ಲ ಕಾರ್ಯಕರ್ತರು, ಮುಖಂಡರು. ನಾವ್ ಯಾರಿಗೂ ಜೈಲಿಗೆ ಕಳಿಸಲಿಲ್ಲ, ನೀವು ಕಳಿಸಿದಿರಿ ನೋಡಿ ಅಂತ ಹೇಳ್ಬೇಕಲ್ಲ. ರೈತರ ರಕ್ಷಣೆ ಕೊಡ್ಬೇಕಲ್ಲ. ಈ ಕೆಲಸವನ್ನು ಮಾಡಬೇಕು. ನಮ್ಮದೇ ಹೇಳ್ತೇನೆ. ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಯಾವ ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬಗರ್ಕು ಮಾಡಿದ್ದಾರೆ ಅಂತ. ಇದನ್ನು ಹೇಳಬೇಕಾ ಬೇಡ? ಸಾಗರದವರಾಗಲಿ ಸೊರಬದವರಾಗಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಇಸ್ಪೀಟ್ ಕ್ಲಬ್. ಆ ಕ್ಲಬ್ಗಳಿಂದ ಸಿರ್ಸಿಗೆ ಹೋಗ್ತದೆ ಅದರ ದುಡ್ಡು, ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರಾ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪನ ಅಂತಕ್ಕೆ ಯಾವತ್ತಾರು ಯೋಚನೆ ಮಾಡಿದ್ರಾ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ. ಅವರು ಯಾವುದೋ ತುಮರಿ ಸೇತುವೆ ಉದ್ಘಾಟನೆ ಆಗ್ತಾ ಇದೆ, ರಾಘವೇಂದ್ರ ಅವರು ಪ್ರಸ್ತಾಪ ಮಾಡ್ತಾರೆ, ನಾನು ಮಾಡಕ್ ಹೋಗಲ್ಲ. ಅಂತ ದೊಡ್ಡ ಯೋಜನೆ ಶಿಕ್ಷಣ ಸಚಿವರಾಗದ್ ಬಿಟ್ಟು ಮನೋರಂಜನೆಗೆ ಯಾವ್ದಾದ್ರು ಒಂದು ಸಚಿವರು ಮಾಡಬಹುದಾಗಿತ್ತು. ಅವ್ರನ್ನ ಮಾಡಿದ್ರೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಿದ್ರು. ಮಾಡೋ ಕಾಲದಾಗ ಮಾಡ್ದೇನೆ, ದುಡಿಮೆ ಕಾಲದಾಗ ದುಡಿಮೆ ಮಾಡ್ದೇನೆ, ಈಗ ಏನೇನೋ ಮಾಡಿ ಆ ಸಿರ್ಸಿಯವ್ರು ಯಾರೋ ಬಂದು ಅಲ್ಲಿ ಒಬ್ರು ಬಂದು ಸಲಹೆ ಕೊಡ್ತಾರಂತೆ, ಇವರು ಕ್ಲಬ್ ನಡೆಸ್ತಾರಂತೆ ಪೂಜಾರಿ ಅವರೇ. ಹೀಗೆ ನಡೆಸ್ತಾ ಇದ್ದಾರೆ. ನಾನು ವಿವರಗಳಿಗೆ ಹೋಗೋದಿಲ್ಲ.
ಹೇಳಿದ್ದಾರೆ ಒಂದು ಮಾತು, ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ರೆ ನೋವಾಗ್ತದೆ. ಇಲ್ಲಿರೋರು ಎಲ್ಲರಿಗೂ ನೋವಾಗ್ತದೆ, ನನಗೂ ನೋವಾಗ್ತದೆ. ನೀವೇನೋ ತಡ್ಕೋಬಹುದು, ಮಕ್ಕಳು ಇರ್ಲಿ ಇವ್ಯಾವ ಕೂಗ್ತಾವ ಬಿಡಿ ಬುಗಿ ಅಂತೇಳಿ. ನಾವು ತಡ್ಕೊಳಕ್ ತಯಾರಿಲ್ಲ, ನಾವು ಬಾಯಿ ಬಿಡಲೇಬೇಕಾಗ್ತದೆ. ಸೇತುವೆ ಕಟ್ಟೋದಕ್ಕೆ ಏನ್ ಇವ್ರ ಮನೆ ದುಡ್ಡು ತಂದಿಯಾರ? ಯಾರ ಮನೆ ದುಡ್ಡು ತರೋದಿಲ್ಲ. ಎಲ್ಲರೂ ಟ್ಯಾಕ್ಸ್ ಮನಿ, ಸರ್ಕಾರ ದುಡ್ಡೇ ತಂದು ಸೇತುವೆ ಕಟ್ಟೋದು, ರಸ್ತೆ ಮಾಡೋದು. ನೀನು ಮಾಡಪ್ಪ, ನೀವು ಮಾಡಿ. ನೀವು 52,000 ಕೋಟಿ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ, ಭಾಗ್ಯಲಕ್ಷ್ಮಿ ಕೊಡ್ತೇವೆ, ಇನ್ನು ಗೃಹಲಕ್ಷ್ಮಿ ಕೊಡ್ತೀವಿ ಅಂತಲ್ಲ. ಯಾರ ದುಡ್ಡು? ಜನರ ದುಡ್ಡೇ ತಾನೇ ಕೊಡ್ತಿರೋದು. ನಿಮ್ಮ ಕಾರ್ಯಕರ್ತರು ಏನ್ ಹೇಳೋದು? ನಾವು 2,000 ಕೊಡ್ತೀವಿ, ನಾವು 2,000 ಕೊಡ್ತೀವಿ ಅಂತಿರಲ್ಲ. ಯಾರ ದುಡ್ಡು? ಸರ್ಕಾರದ ದುಡ್ಡು. ಆ ದುಡ್ಡು ಅದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಸೂಪರ್ವಿಷನ್ ಮಾಡಕ್ಕೆ ಒಬ್ಬೊಬ್ಬನ ನೇಮಿಸಿದ್ದಾರೆ. ತಾಲೂಕಿಗೆ ಒಬ್ಬರಿಗೆ 25,000 ರೂಪಾಯಿ ಸಂಬಳ ಅಂತ ಅವನಿಗೆ. ಇದು ಯಾರ ದುಡ್ಡು? ಟ್ಯಾಕ್ಸ್ ಮನಿ ಅಲ್ವಾ? ಏನ್ ಗೊತ್ತಾಯ್ತು? ಅದಕ್ಕೆ ಏನು ಗೊತ್ತೂ ಆಗಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಅದ್ರ ಜೊತೆಗೆ ಒಂದು 2 MLAಗಳಿದಾವೆ, ಎಂಥದ್ದು ಹೇಳ್ಕೊಡ್ತಿರ್ತಾವ. ಹೇಳಿದ್ದೆ ಹೌದೌದು ಅಂತ ಇದು ಹಂಗೆ ಹೇಳ್ತೀವಿ. ಯಾವುದೋ ಸಭೆಗೆ ಹೋಗಿ ಯಾವುದೋ ಮಾತಾಡ್ಬಿಡ್ತಾರೆ. ಇರ್ಲಿ ಅದೊಂದ್ ಕಡೆ. ಇಷ್ಟನ್ನು ಹೇಳಿ ನಾವು ಈ ದೌರ್ಬಲ್ಯಗಳನ್ನ ಸೊರಬದಲ್ಲಾಗ್ಲಿ ಸಾಗರದಲ್ಲಾಗ್ಲಿ ಆಯಾ ಕ್ಷೇತ್ರದ ಹೇಳದೇ ಇದ್ರೆ, ನಮ್ಮ ಶೃಂಗೇರಿಯಲ್ಲಿ ರೈತರಿಗೆ ಫಾರೆಸ್ಟ್ ಇಲಾಖೆ ಕೊಡಬಾರ್ದು ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೀನಪ್ಪ. ಅದನ್ನ ಮಾತಾಡ್ಬೇಕಲ್ಲ ಕಾರ್ಯಕರ್ತರು, ಮುಖಂಡರು. ನಾವ್ ಯಾರಿಗೂ ಜೈಲಿಗೆ ಕಳಿಸ್ಲಿಲ್ಲ, ನೀವು ಕಳಿಸಿದಿರಿ ನೋಡಿ ಅಂತ ಹೇಳ್ಬೇಕಲ್ಲ. ರೈತರ ರಕ್ಷಣೆ ಕೊಡ್ಬೇಕಲ್ಲ. ಈ ಕೆಲಸವನ್ನು ಮಾಡಬೇಕು. ನಮ್ಮದೇ ಹೇಳ್ತೇನೆ, ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಯಾವತ್ತೂ ಆಗಿರಲಿಲ್ಲ. ಯಡಿಯೂರಪ್ಪನವರ ಆಡಳಿತ, ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಎಂದೂ ಆಗಿರಲಿಲ್ಲ. ಒಬ್ಬ ರೈತನ ಜೈಲಿಗೆ ಕಳಿಸಲಿಲ್ಲ. ಇದೇ ಮಧು ಬಂಗಾರಪ್ಪ ಸಾಗರ ತಾಲೂಕಿನಲ್ಲಿ 7 ಜನ ರೈತರನ್ನ 13 ದಿನ ಜೈಲಲ್ಲಿ ಇಟ್ಟಿದ್ರು, ಬಗರ್ಕು ಮಾಡಿದ್ದಾರೆ ಅಂತ. ಇದನ್ನ ಹೇಳಬೇಕಾ ಬೇಡ? ಸಾಗರದವರಾಗ್ಲಿ ಸೊರಬದವರಾಗ್ಲಿ. ಸೊರಬದಲ್ಲಿ ಪುಣ್ಯಾತ್ಮ ಬಂಗಾರಪ್ಪನವ್ರು ನೆನೆಸ್ಕೋಬೇಕು. ಅಷ್ಟು ವರ್ಷ ಆಡಳಿತ ಮಾಡಿದ್ರು. ಅವ್ರ ಮಗ ನಮ್ಮ ಜೊತೆಗಿದ್ದಾರೆ, ಕುಮಾರ ಬಂಗಾರಪ್ಪನ ಆಡಳಿತ ಮಾಡಿದ್ರು. ನಾನು 4 ವರ್ಷ ಅಲ್ಲಿ MLA ಆಗಿದ್ದೆ. ಒಂದೇ ಒಂದು ದಿನ ಸೊರಬ ತಾಲೂಕು ಅಂದ್ರೆ ಹಳ್ಳಿಗಳಿಂದ ತುಂಬಿದ್ದು, ಯಾವುದೇ ದೊಡ್ಡ ಪಟ್ಟಣ ಇಲ್ಲ. ಅಂತ ಊರಿನಲ್ಲಿ ಈಗಿನ ಉಸ್ತುವಾರಿ ಸಚಿವರು 4 ಕ್ಲಬ್ಗಳನ್ನು ನಡೆಸ್ತಿದ್ದಾರೆ, ಇಸ್ಪೀಟ್ ಕ್ಲಬ್. ಆ ಕ್ಲಬ್ಗಳಿಂದ ಸಿರ್ಸಿಗೆ ಹೋಗ್ತದೆ ಅದರ ದುಡ್ಡು. ಸಿರ್ಸಿಯಿಂದ ಸದಾಶಿವ ನಗರಕ್ಕೆ ಹೋಗ್ತದೆ ವ್ಯವಸ್ಥೆ. ಇದು ಯಾವತ್ತಾದ್ರೂ ನೋಡಿದ್ರಾ? ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಹೇಳಬೇಕಲ್ಲ. ಪುಣ್ಯಾತ್ಮ ಬಂಗಾರಪ್ಪನ ಅಂತಕ್ಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಇದು ಅದು ಬಿಟ್ಕೊಂಡು ಏನೇನೋ ಹೇಳ್ತಾರೆ. ಅವರು ಯಾವುದೋ ತುಮರಿ ಸೇತುವೆ ಉದ್ಘಾಟನೆ ಆಗ್ತಾ ಇದೆ, ರಾಘವೇಂದ್ರ ಅವರು ಪ್ರಸ್ತಾಪ ಮಾಡ್ತಾರೆ. ನಾನು ಮಾಡಕ್ ಹೋಗಲ್ಲ. ಅಂತ ದೊಡ್ಡ ಯೋಜನೆ. ಶಿಕ್ಷಣ ಸಚಿವರಾಗದ್ ಬಿಟ್ಟು ಮನೋರಂಜನೆಗೆ ಯಾವ್ದಾದ್ರು ಒಂದು ಸಚಿವರು ಮಾಡಬಹುದಾಗಿತ್ತು. ಅವ್ರನ್ನ ಮಾಡಿದ್ರೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಿದ್ರು. ಮಾಡೋ ಕಾಲದಾಗ ಮಾಡ್ದೇನೆ, ದುಡಿಮೆ ಕಾಲದಾಗ ದುಡಿಮೆ ಮಾಡ್ದೇನೆ. ಈಗ ಏನೇನೋ ಮಾಡಿ ಆ ಸಿರ್ಸಿಯವ್ರು ಯಾರೋ ಬಂದು ಅಲ್ಲಿ ಒಬ್ರು ಬಂದು ಸಲಹೆ ಕೊಡ್ತಾರಂತೆ, ಇವರು ಕ್ಲಬ್ ನಡೆಸ್ತಾರಂತೆ ಪೂಜಾರಿ ಅವರೇ. ಹೀಗೆ ನಡೆಸ್ತಾ ಇದ್ದಾರೆ. ನಾನು ವಿವರಗಳಿಗೆ ಹೋಗೋದಿಲ್ಲ. ಹೇಳಿದ್ದಾರೆ ಒಂದು ಮಾತು, ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ರೆ ನೋವಾಗ್ತದೆ. ಇಲ್ಲಿರೋರು ಎಲ್ಲರಿಗೂ ನೋವಾಗ್ತದೆ, ನನಗೂ ನೋವಾಗ್ತದೆ. ನೀವೇನೋ ತಡ್ಕೋಬಹುದು, ಮಕ್ಕಳು ಇರ್ಲಿ ಇವ್ಯಾವ ಕೂಗ್ತಾವ ಬಿಡಿ ಬುಗಿ ಅಂತೇಳಿ. ನಾವು ತಡ್ಕೊಳಕ್ ತಯಾರಿಲ್ಲ, ನಾವು ಬಾಯಿ ಬಿಡಲೇಬೇಕಾಗ್ತದೆ. ಸೇತುವೆ ಕಟ್ಟೋದಕ್ಕೆ ಏನ್ ಇವ್ರ ಮನೆ ದುಡ್ಡು ತಂದಿಯಾರ? ಯಾರ ಮನೆ ದುಡ್ಡು ತರೋದಿಲ್ಲ. ಎಲ್ಲರೂ ಟ್ಯಾಕ್ಸ್ ಮನಿ, ಸರ್ಕಾರ ದುಡ್ಡೇ ತಂದು ಸೇತುವೆ ಕಟ್ಟೋದು, ರಸ್ತೆ ಮಾಡೋದು. ನೀನು ಮಾಡಪ್ಪ, ನೀವು ಮಾಡಿ. ನೀವು 52,000 ಕೋಟಿ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ, ಭಾಗ್ಯಲಕ್ಷ್ಮಿ ಕೊಡ್ತೇವೆ, ಇನ್ನು ಗೃಹಲಕ್ಷ್ಮಿ ಕೊಡ್ತೀವಿ ಅಂತಲ್ಲ. ಯಾರ ದುಡ್ಡು? ಜನರ ದುಡ್ಡೇ ತಾನೇ ಕೊಡ್ತಿರೋದು. ನಿಮ್ಮ ಕಾರ್ಯಕರ್ತರು ಏನ್ ಹೇಳೋದು? ನಾವು 2,000 ಕೊಡ್ತೀವಿ, ನಾವು 2,000 ಕೊಡ್ತೀವಿ ಅಂತಿರಲ್ಲ. ಯಾರ ದುಡ್ಡು? ಸರ್ಕಾರದ ದುಡ್ಡು. ಆ ದುಡ್ಡು ಅದು ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಸೂಪರ್ವಿಷನ್ ಮಾಡಕ್ಕೆ ಒಬ್ಬೊಬ್ಬನ ನೇಮಿಸಿದ್ದಾರೆ. ತಾಲೂಕಿಗೆ ಒಬ್ಬರಿಗೆ 25,000 ರೂಪಾಯಿ ಸಂಬಳ ಅಂತ ಅವನಿಗೆ. ಇದು ಯಾರ ದುಡ್ಡು? ಟ್ಯಾಕ್ಸ್ ಮನಿ ಅಲ್ವಾ? ಏನ್ ಗೊತ್ತಾಯ್ತು? ಅದಕ್ಕೆ ಏನು ಗೊತ್ತೂ ಆಗಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಅದ್ರ ಜೊತೆಗೆ ಒಂದು 2 MLAಗಳಿದಾವೆ, ಎಂಥದ್ದು ಹೇಳ್ಕೊಡ್ತಿರ್ತಾವ. ಹೇಳಿದ್ದೆ ಹೌದೌದು ಅಂತ ಇದು ಹಂಗೆ ಹೇಳ್ತೀವಿ. ಯಾವುದೋ ಸಭೆಗೆ ಹೋಗಿ ಯಾವುದೋ ಮಾತಾಡ್ಬಿಡ್ತಾರೆ. ಇರ್ಲಿ ಅದೊಂದ್ ಕಡೆ. ಇಷ್ಟನ್ನು ಹೇಳಿ ನಾವು ಈ ದೌರ್ಬಲ್ಯಗಳನ್ನ ಸೊರಬದಲ್ಲಾಗ್ಲಿ ಸಾಗರದಲ್ಲಾಗ್ಲಿ ಆಯಾ ಕ್ಷೇತ್ರದ ಹೇಳದೇ ಇದ್ರೆ, ನಮ್ಮ ಶೃಂಗೇರಿಯಲ್ಲಿ ರೈತರಿಗೆ ಫಾರೆಸ್ಟ್ ಇಲಾಖೆ ಕೊಡಬಾರ್ದು ತೊಂದರೆ ಕೊಟ್ಟಿದ್ದನ್ನು ನೋಡಿದ್ದೀನಪ್ಪ. ಅದನ್ನ ಮಾತಾಡ್ಬೇಕಲ್ಲ ಕಾರ್ಯಕರ್ತರು, ಮುಖಂಡರು. ನಾವ್ ಯಾರಿಗೂ ಜೈಲಿಗೆ ಕಳಿಸ್ಲಿಲ್ಲ, ನೀವು ಕಳಿಸಿದಿರಿ ನೋಡಿ ಅಂತ ಹೇಳ್ಬೇಕಲ್ಲ. ರೈತರ ರಕ್ಷಣೆ ಕೊಡ್ಬೇಕಲ್ಲ. ಈ ಕೆಲಸವನ್ನು ಮಾಡಬೇಕು.